ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅವಿರತ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ, ಪ್ರಾರ್ಥನೆಗೆ ಫಲ ಸಿಕ್ಕಿದೆ, ಪರಿಶ್ರಮಕ್ಕೆ ಕೂಲಿ ಸಿಕ್ಕಿದೆ, ಡಿಕೆ ಕೈಗಿಂದು ರಾಜ್ಯ ತಂಡ. ಲೋಕಭವನದಲ್ಲಿ 12 ಸಚಿವರೊಂದಿಗೆ 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸರ್ವಧರ್ಮ ಗುರುಗಳ ಸಮ್ಮುಖದಲ್ಲಿ ಡಿಕೆ ಸಿಎಂ ಆಗಿ ಅಧಿಕಾರಕ್ಕೇರಲಿದ್ದಾರೆ. ಬಿಜೆಪಿಗೆ ಅಣ್ಣಾಮಲೈ ಅಚ್ಚರಿಯ ಗುಡ್ ಬೈ. ರಾಜ್ಯಸಭಾ ಆಫರ್ ತಿರಸ್ಕರಿಸಿ ರಾಜೀನಾಮೆ. ಮುಂದಿನ 6 ತಿಂಗಳಲ್ಲಿ ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರಾ? ಕಾದು ನೋಡಬೇಕಿದೆ. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿರುವ ಹರಿಪ್ರಸಾದ್ಗೆ ಕೆಪಿಸಿಸಿ ಸಾರಥ್ಯ. ಮಂತ್ರಿ ಕೆಪಿಸಿಸಿ ಸಾರಥ್ಯ ಎರಡೂ ಕೇಳ್ತಿರೋ ಸತೀಶ್. ಮಹಾರಾಷ್ಟ್ರದ ಶಿವಸೇನೆ ರೀತಿಲಿ ಮಮತಾ ಟಿಎಂಸಿ ಪಕ್ಷ 2 ಹೋಳು ದೀದಿ ಹೊರಗಿಟ್ಟು ಅಸಲಿ ಪಕ್ಷ ರಚನೆಗೆ 50 ಜನ ಸಜ್ಜಾಗಿದ್ದಾರಾ? ನಿಂಗೇನಾದ್ರೂ ಹುಚ್ಚು ಹಿಡಿದಿದ್ಯಾ? ನೇತನ್ಯಾಹುಗೆ ಟ್ರಂಪ್ ಆವಾಜ್ ಹಾಕಿದ್ದಾರೆ. ಇಸ್ರೇಲ್ ಪ್ರಧಾನಿಗೆ ಟ್ರಂಪ್ ತರಾಟೆ, ಈಗ ಜಗಜ್ಜಾಹೀರು. ವಾಲ್ಮೀಕಿ ಹಗರಣ, ನಾಗೇಂದ್ರ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್. ಎಂಟಿ ಪದ್ಮನಾಭ ಸೇರಿ 30 ಜನ ಶಾಮೀಲು. ವಂಚಿಸಿದ ಹಣ ಸ್ವಂತ ಲಾಭಕ್ಕಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಗುಡುಗು ಸಹಿತ ಮಳೆಯ ಆರ್ಭಟ. ಐಟಿ ಕಾರಿಡಾರ್ ರಸ್ತೆಗಳು ಜಲಾವೃತ. ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತ. ಈ ರಸ್ತೆಯಲ್ಲಿ ಇಂದು ಬರಬೇಡಿ. ಇಂದು ನೂತನ ಸಿಎಂ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಮಧ್ಯಾಹ್ನ 12ರಿಂದ ರಾತ್ರಿ 8ರವರೆಗೆ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದೆ. ಡಿಕೆಶಿ ಎಚ್ಚರಿಕೆ ನಡುವೆಯೂ ಎಲ್ಲೆಡೆ ಫ್ಲೆಕ್ಸ್ ಅಳವಡಿಸಲಾಗಿದೆ. ನಗರದೆಲ್ಲೆಡೆ ರಾರಾಜಿಸುತ್ತಿರುವ ಹೊಸ ಸಿಎಂಗೆ ಸ್ವಾಗತ ಕೋರುವ ಬ್ಯಾನರ್ಗಳು. 132 ಕೋಟಿ ಮೌಲ್ಯದ ರಾಗಿ ಖರೀದಿ. 20% ಹೆಚ್ಚುವರಿ ಪೂರೈಕೆ. ಕ್ವಿಂಟಾಲ್ಗೆ 4,886 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಜಿಲ್ಲೆಯಲ್ಲಿ 2.71 ಲಕ್ಷ ಕ್ವಿಂಟಾಲ್ ರಾಗಿ ಖರೀದಿ. ಇಂದು ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರತಿ ಮನೆಗೆ ಕೆಜಿ ಲಡ್ಡು ವಿತರಣೆ. ಪದಗ್ರಹಣ ಕಾರ್ಯಕ್ರಮ ವೀಕ್ಷಣೆಗೆ ಎಲ್ಇಡಿ ಅಳವಡಿಸಲಾಗಿದೆ. ಕಾರಿನಲ್ಲಿ ಗರ್ಭಿಣಿ ಪತ್ನಿಯೇ ಇರಲಿಲ್ಲ. ನಡು ರಸ್ತೆಯಲ್ಲಿ ವ್ಯಕ್ತಿಯ ಹೈಡ್ರಾಮಾ. ರಾಜ್ಯಪಾಲರಿಗಾಗಿ ರಸ್ತೆ ಬಂದ್ ವಿರುದ್ಧ ಪ್ರತಿಭಟನೆ. ಅನ್ನದಾತನಿಗೆ ಕರುಣೆ ತೋರದ ವರುಣದೇವ. ಜೂನ್ ಆರಂಭಗೊಂಡರೂ ಶುರುವಾಗದ ಬಿತ್ತನೆ. ಆಕಾಶದತ್ತ ಮುಖ ಮಾಡಿದ ರೈತರು. ಗೃಹಲಕ್ಷ್ಮಿ ಹಣ ಕಸಿದುಕೊಂಡು ತಾಯಿಯ ಹೊರದಬ್ಬಿದ ಪಾಪಿ ಮಗ. ಪಟ್ಟು ಬಿಡದೆ ಸಿಎಂ ಆದ ಕನಕಪುರದ ಕನಸುಗಾರ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಆಗಿದ್ದಂತ ಡಿಕೆ ಶಿವಕುಮಾರ್ ಅವರು ಇಂದು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅವರು ನಡೆದು ಬಂದ ಹಾದಿ ಹೇಗೆಲ್ಲ ಇತ್ತು, ಎಷ್ಟು ಕಷ್ಟವಾಗಿತ್ತು ಅನ್ನೋದನ್ನ ಪುಟ 6 ಹೊಸ ನಾಯಕನ ಉದಯ, ಈ ಪುಟದಲ್ಲಿ ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು. ಹಾಗೆ ಪುಟ 7ರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ಇದೆ. ಈ ಪುಟವನ್ನ ನೀವು ಓದಬಹುದು. ಅಮ್ಮನ್ಗೊಂದು ಮಗನ್ಗೊಂದು ಬಂಗ್ಲೆ ಕೊಡಲ್ಲ ಎಂದ ಸಾಮ್ರಾಟ್. ರಾಬ್ಡಿ ಬಂಗ್ಲೆ ತೆರವು ಆದೇಶಕ್ಕೆ ಸಿಎಂ ಸಮರ್ಥನೆ. ಒಎಸ್ಎಂ ಅವ್ಯವಸ್ಥೆ. ಸಿಬಿಎಸ್ಇ ಚೇರ್ಮನ್ ಕಾರ್ಯದರ್ಶಿಗೆ ಗೇಟ್ ಪಾಸ್. ಒಎಸ್ಎಂ ಸೌಲಭ್ಯ ಕುರಿತು ತನಿಖೆಗೆ ಏಕಸದಸ್ಯ ಸಮಿತಿ ರಚನೆ ಮಾಡಲಾಗಿದೆ. ಇರಾನ್ ಗಾಜಾ ಲೆಬನಾನ್ನಲ್ಲಿ ಬಾಯ್ಮಾತಿಗಷ್ಟೇ ಕದನ ವಿರಾಮ. ಇನ್ನೂ ನಿಲ್ಲದ ಗುಂಡಿನ ಸದ್ದಿನ ಮೊರೆತ. ಇನ್ನು ದೇಶ ವಿದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ ದೇಶ ವಿದೇಶ ಪುಟ 10, ಈ ಪುಟದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ಯುಪಿ ಬಿಹಾರಕ್ಕಿಂತ ಕರ್ನಾಟಕ ಮುಂಚೂಣಿ. ಸ್ವಾತಂತ್ರ್ಯ ನಂತರ 34 ಮುಖ್ಯಮಂತ್ರಿಗಳನ್ನ ಕಂಡ ರಾಜ್ಯ. 34ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್. ಸಂಪುಟ ರಚನೆಗಾಗಿ ವರಿಷ್ಠರಿಂದ ದಿನವಿಡೀ ಕಸರತ್ತು. ನೀವು ಹೊರಡಿ, ಪಟ್ಟಿ ಕಳಿಸ್ತೀವಿ ಎಂದ ಹೈಕಮಾಂಡ್. ಸಿದ್ದು ಡಿಕೆ ಶಿವಕುಮಾರ್ ದೆಹಲಿಯಿಂದ ವಾಪಸ್ಸಾಗಿದ್ದಾರೆ. ಟೆಸ್ಟ್ನತ್ತ ಶುಭ್ಮನ್ ಪಡೆ ಚಿತ್ತ. ಅಫ್ಘಾನ್ ವಿರುದ್ಧ ಏಕೈಕ ಟೆಸ್ಟ್. ಉಪನಾಯಕ ರಾಹುಲ್ ಅಭ್ಯಾಸ. ಒನ್ ಡೇ ಸರಣಿಗೂ ಮುನ್ನ ಬೆಂಗಳೂರಿಗೆ ಹಾರ್ದಿಕ್. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.